ನಮಸ್ಕಾರ. ಆತ್ಮೀಯ ವಿದ್ಯಾರ್ಥಿಗಳೇ ಹಾಗೂ ಪೋಷಕರೇ, ನನ್ನ ಹೆಸರು ಪ್ರಸನ್ನ ಎನ್ ಬಿ ಅಂತ ಹೇಳ್ಬಿಟ್ಟು ಮ್ಯಾಥಮೆಟಿಕ್ಸ್ ಲೆಕ್ಚರರು, ವಿಶ್ವಮಾನವ ಸಾಂಸ್ಕೃತಿಕ ಮತ್ತು ವಿದ್ಯಾಸಂಸ್ಥೆ ಸಿ.ಬಾರ ಗುತ್ತಿನಾಡು ಚಿತ್ರದುರ್ಗ. ಈ ವಿದ್ಯಾಸಂಸ್ಥೆಯಲ್ಲಿ ನಾನೀಗ 8 ವರ್ಷದಿಂದ ಗಣಿತಶಾಸ್ತ್ರ ಉಪನ್ಯಾಸಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇನೆ. ಈಗ ನಿಮಗೆ ಮೊದಲನೆಯದಾಗಿ ಎಲ್ರಿಗೂ ಈ ಪ್ರಥಮ PUCಯ ಆನ್ಲೈನ್ ಕ್ಲಾಸಸ್ಗೆ ಸ್ವಾಗತ ಕೊಡ್ತಾ ಇದ್ದೀನಿ. ಈ ಒಟ್ಟಿನಾಗಿ ಇಲ್ಲಿ ನಾನು ಹೇಳೋದೇನಪ್ಪ ಅಂದರೆ, ಫಸ್ಟ್ ನಮ್ಮ ಕಾಲೇಜ್ ಬಗ್ಗೆ ಸ್ವಲ್ಪ ನಿಮಗೆ ಹೇಳ್ತಾ ಹೋಗ್ತೀನಿ. ನಮ್ಮ ಕಾಲೇಜ್ ಬಂದ್ಬಿಟ್ಟು ವಿಶ್ವಮಾನವ ಪದವಿ ಪೂರ್ವ ಕಾಲೇಜು ಸಿ.ಬಾರ ಗುತ್ತಿನಾಡು ಚಿತ್ರದುರ್ಗ ಅಂತ ಹೇಳ್ಬಿಟ್ಟು. ಈಗ ಆಲ್ರೆಡಿ ನೀವು ಬಂದು ಇಲ್ಲಿ ನಮ್ಮಲ್ಲಿ ಅಡ್ಮಿಷನ್ಸ್ ಆಗಿದ್ರ. ಈ ಕಾಲೇಜು 2011-12ನೇ ಇಸ್ವಿಯಿಂದ ಸ್ಟಾರ್ಟ್ ಆಗಿರ್ತಕ್ಕಂಥದ್ದು. ಇದುವರೆಗೂ ಉತ್ತಮವಾದ ಫಲಿತಾಂಶವನ್ನು ಹೊಂದಿದೆ. ಇದುವರೆಗೂ ಏನು ಈಗ ವಿದ್ಯಾರ್ಥಿಗಳು ತೇರ್ಗಡೆ ಆಗಿ ಹೋಗಿದ್ದಾರೆ, ಅವರೆಲ್ಲ ಒಳ್ಳೆಯ ಫಲಿತಾಂಶವನ್ನು ಕಂಡುಕೊಂಡಿದ್ದಾರೆ. ಹಾಗೂ ಎಲ್ಲರೂ ಕೂಡ ಒಳ್ಳೊಳ್ಳೆಯ ಕೋರ್ಸ್ಗಳಿಗೆ ಕೂಡ ಜಾಯಿನ್ ಆಗಿದ್ದಾರೆ. ನಮ್ಮ ಕಾಲೇಜಿನಲ್ಲಿ ಒಟ್ಟು ಈಗ ಪ್ರೆಸೆಂಟ್ ಲಾಸ್ಟ್ ಇಯರಿಂದ ಎಲ್ಲ ಸೇರಿ ಸುಮಾರು ಒಂದು 500 ವಿದ್ಯಾರ್ಥಿಗಳು ಹಾಗೂ ಹೈಸ್ಕೂಲಲ್ಲಿ 1000ದಷ್ಟು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಇದ್ದಾರೆ. ಎಲ್ಲ ರೆಸಿಡೆನ್ಷಿಯಲ್ ವ್ಯವಸ್ಥೆ ಇದೆ. ಸೊ ಪ್ರತ್ಯೇಕವಾಗಿ ಬಾಯ್ಸಿಗೆ ಮತ್ತು ಪ್ರತ್ಯೇಕವಾಗಿ ಗರ್ಲ್ಸಿಗೆ ಸಪ್ರೇಟ್ ಹಾಸ್ಟೆಲ್ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ನಮ್ಮಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ವಿದ್ಯಾಭ್ಯಾಸವನ್ನು ಮಕ್ಕಳಿಗೆ ಕೊಡ್ತಕ್ಕಂಥದ್ರ ಜೊತೆಗೆ ಉನ್ನತ ಮಟ್ಟದ ಅವರಿಗೆ ಮೌಲ್ಯಗಳನ್ನು ಕೂಡ ನಾವು ಕಲಿಸ್ಕೊಡ್ತೀವಿ. ಒಳ್ಳೆಯದ ನಡೆ ಆಗಿರ್ಬೋದು, ಮಾತಾಡೋದ್ರಿಂದ ಇರ್ಬೋದು, ಶಿಸ್ತಿನಿಂದ ನಡೀತಕ್ಕಂಥ ರೀತಿ ಆಗಿರ್ಬೋದು, ಹಾಗೂ ಅವ್ರಿಗೆ ಊಟ ಮಾಡತಕ್ಕಂಥ ವ್ಯವಸ್ಥೆನೂ ಕೂಡ ಹೇಳ್ಕೊಡ್ತಕ್ಕಂಥದ್ದು, ಅಲ್ಲಿಂದಲೂ ಕೂಡ ಬೇಸಿಕ್ಕಾಗಿ ಹೇಳ್ಕೊಡ್ತಕ್ಕಂಥ ವ್ಯವಸ್ಥೆ ಇದೆ. ಒಟ್ಟು ನಮ್ಮಲ್ಲಿ ಬಂದು ಇಲ್ಲಿ ಅಡ್ಮಿಷನ್ಸ್ ಆದಮೇಲೆ ನಿಮಗೆ ಹಾಸ್ಟೆಲ್ ವ್ಯವಸ್ಥೆ ಇರುತ್ತೆ, ಹಾಗೆ ಸ್ಟಡಿ ಅವರ್ ಅಂತ ಹೇಳ್ಬಿಟ್ಟು ಪ್ರತ್ಯೇಕ ಕ್ಲಾಸಸ್ಗಳು ಇರುತ್ತೆ. ಈ ಎಲ್ಲದರಲ್ಲೂ ನಿಮಗೆ ಒಟ್ಟು ಉತ್ತಮವಾದ ಸೌಲಭ್ಯವನ್ನು ಒದಗಿಸ್ಕೊಡ್ತೀವಿ ನಮ್ಮ ಕಡೆಯಿಂದ. ಈ ಕಾಲೇಜನ್ನ ನಿಮಗೆ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನೀವು ಒಳ್ಳೆಯ ಕಾಲೇಜನ್ನೇ ಆಯ್ಕೆ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಹಾಗೂ ನಮ್ಮ ಕಾಲೇಜಲ್ಲಿ ಪ್ರತಿ ವಿಷಯಕ್ಕೂ 2-3 ಸಬ್ಜೆಕ್ಟ್ ಲೆಕ್ಚರ್ಸ್ ಇದ್ದಾರೆ ಎಲ್ಲ ಸಬ್ಜೆಕ್ಟಲ್ಲೂ. ಈಗ ಒಬ್ಬೊಬ್ಬರೇ ಬಂದ್ಬಿಟ್ಟು ಆ ಸಬ್ಜೆಕ್ಟ್ ವೈಸ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಂಡು ಅವ್ರವ್ರದ್ದು ಏನಿದೆಯಲ್ಲ ಆ ಕ್ಲಾಸಸ್ ಸ್ಟಾರ್ಟ್ ಮಾಡ್ತಾ ಹೋಗ್ತಾರೆ. ಈಗ ಮೊದಲನೇದಾಗಿ ನಾವು ಹೇಳ್ತಾ ಹೋಗೋದಾದರೆ, ನಿಮಗೆ ಫಸ್ಟು ನನ್ನ ಹೆಸರು ಪ್ರಸನ್ನ ಅಂತ ಆಲ್ರೆಡಿ ಹೇಳಿದ್ದೀನಿ. ನಾನು ಗಣಿತಶಾಸ್ತ್ರ ಉಪನ್ಯಾಸಕನಾಗಿ 8 ವರ್ಷದಿಂದ ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಸೊ ನಿಮಗೀಗ ಗಣಿತ ವಿಷಯಕ್ಕೆ ಬಂದರೆ, ನಾನು ನನ್ನ ವಿಷಯದಲ್ಲಿ ಹೇಳೋದಾದರೆ, ಇದುವರೆಗೂ ಬಂದಿರತಕ್ಕಂಥ ಫಲಿತಾಂಶದಲ್ಲಿ ತುಂಬ ಉತ್ತಮವಾದ ರೀತಿಯಲ್ಲಿ ಬಂದಿದೆ ಫಲಿತಾಂಶ. ಮ್ಯಾಥಮೆಟಿಕ್ಸಲ್ಲಿ ಯಾವುದೇ ವಿದ್ಯಾರ್ಥಿಗಳು ಫೇಲ್ ಅಂತಕ್ಕಂಥದ್ದಾಗಿಲ್ಲ, ಎಲ್ಲರೂ ಕೂಡ ಪಾಸ್ ಆಗಿದ್ದಾರೆ. ಹಾಗೂ ಉನ್ನತವಾಗಿ ಒಳ್ಳೆಯ ಮಾರ್ಕ್ಸ್ ಅಂಕಗಳನ್ನು ತೊಗೊಂಡಿದ್ದಾರೆ, 100ಕ್ಕೆ 100 ತೊಗೊಂಡಿದ್ದಾರೆ. ಒಳ್ಳೆಯ ಅಂಕ ತೊಗೊಂಡು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜಲ್ಲಿ ಸೀಟ್ಸ್ ತೊಗೊಂಡು ಇಂಜಿನಿಯರಿಂಗ್ ಮಾಡ್ತಾ ಇದ್ದಾರೆ. ಹಾಗೂ ಮೆಡಿಕಲ್ಗೂ ಕೂಡ ಹೋಗಿರ್ತಕ್ಕಂಥ ಇದೆ, ಗುಂಡೇಶ್ H ಅಂತ ಹೇಳ್ಬಿಟ್ಟು. ಸೊ ಇಷ್ಟು ಹೇಳ್ತಾ ಈಗ ನಾವು ಮ್ಯಾಥಮೆಟಿಕ್ಸ್ ವಿಭಾಗ ಬಂದರೆ, ನಿಮಗೆ ಈಗ SLCಯಲ್ಲಿ ನೀವು ಆಲ್ರೆಡಿ ಈಗ ಮ್ಯಾಥ್ಸ್ನ ಕಲ್ತ್ಬಿಟ್ಟು ಈಗ ನೀವು ಸೈನ್ಸ್ ಅಂತ ಫಸ್ಟ್ PUCಗೆ ಬಂದರೆ, ನಿಮಗೆ SLCಯಲ್ಲಿ ಕಲ್ತಿರ್ತಕ್ಕಂಥ ಸೈನ್ಸು ಮ್ಯಾಥ್ಸ್ ಬೇಸ್ ಮೇಲೆ ನೀವು ಸೈನ್ಸ್ನ ಆಯ್ಕೆ ಮಾಡ್ಕೊಂಡಿದ್ದೀರ. ಸೊ ಅಲ್ಲಿ ನಿಮಗೆ ಸೈನ್ಸ್ ಅಂತ ಓದಿದರೆ ಒಂದೇ ಸಬ್ಜೆಕ್ಟ್ ಸೈನ್ಸಲ್ಲಿ ನಿಮಗೆ ಫಿಸಿಕ್ಸ್ ಬರ್ತಾಯಿತ್ತು, ಕೆಮಿಸ್ಟ್ರಿ ಬರ್ತಾಯಿತ್ತು, ಬಯಾಲಜಿ ಬರ್ತಾಯಿತ್ತು, ಮತ್ತು ಪ್ರತ್ಯೇಕವಾಗಿ ಗಣಿತ ಮ್ಯಾಥಮೆಟಿಕ್ಸ್ ಅಂತ 4 ಸಬ್ಜೆಕ್ಟ್ ಇರ್ತದೆ. ಅಂದರೆ ಅಲ್ಲಿ ನಿಮಗೆ 2 ಸಬ್ಜೆಕ್ಟು, ಬಟ್ ಇಲ್ಲಿ ಬಂದು ಬೈಫರ್ಗೆಟ್ ಆಗಿ 4 ಸಬ್ಜೆಕ್ಟ್ ಆಗ್ತಾ ಹೋಗುತ್ತೆ. ಅದರಲ್ಲಿ ಈಗ ಫಿಸಿಕ್ಸ್ ಅಂತಕ್ಕಂಥದ್ದೇ ಒಂದು ಸಬ್ಜೆಕ್ಟ್ ಆಗಿಬಿಡುತ್ತೆ ಸೈನ್ಸ್ ಒಳಗೆ, ಕೆಮಿಸ್ಟ್ರಿ ಅನ್ನೋದೇ ಒಂದು ಸಬ್ಜೆಕ್ಟ್ ಆಗುತ್ತೆ, ನೆಕ್ಸ್ಟ್ ಬಯಾಲಜಿ ಅಂತಕ್ಕಂಥದ್ದೇ ಒಂದು ಸಬ್ಜೆಕ್ಟ್ ಆಗುತ್ತೆ. ಬಟ್ ನೀವು 10th ಓದಿದ್ದು ಮಾತ್ರ ಪೂರ್ತಿ ಫಿಸಿಕ್ಸ್, ಕೆಮಿಸ್ಟ್ರಿ, ಬಯಾಲಜಿ ಸೇರಿ ಸೈನ್ಸ್ ಅಂತ ಓದಿದ್ರಿ. ಬಟ್ ಇಲ್ಲಿ ಸೈನ್ಸ್ ಅಂತ ಹೇಳಿದರೆ ಸಪ್ರೇಟ್ ಆಗ್ತಾ ಹೋಗುತ್ತೆ. ಫಿಸಿಕ್ಸೇ ಒಂದು ಸಬ್ಜೆಕ್ಟ್, ಕೆಮಿಸ್ಟ್ರಿನೇ ಒಂದು ಸಬ್ಜೆಕ್ಟ್, ಮ್ಯಾಥಮೆಟಿಕ್ಸೇ ಒಂದು ಸಬ್ಜೆಕ್ಟ್, ಬಯಾಲಜಿನೇ ಒಂದು ಸಬ್ಜೆಕ್ಟ್. ಸೊ ಹೀಗಾಗೋದ್ರಿಂದ ಈಗ ಮ್ಯಾಥಮೆಟಿಕ್ಸಲ್ಲಿ ಬಂದರೆ, ನಿಮಗೆ 10th ಸುಮಾರು ಚಾಪ್ಟರ್ನ ಓದಿದ್ರ. ಆ ಎಲ್ಲ ಚಾಪ್ಟರ್ದು ಬೇಸಿಕ್ ಕಾನ್ಸೆಪ್ಟು ಅಥವಾ ಆ ಚಾಪ್ಟ್ರಲ್ಲಿ ಓದಿರ್ತಕ್ಕಂಥ ಏನು ಫಾರ್ಮುಲಾಸ್ ಇದ್ದಾವೆ, ಡೆಫಿನೇಷನ್ಸ್ ಇದ್ದಾವೆ, ಅಲ್ಲಿ ಕಲ್ತಿರ್ತಕ್ಕಂಥ ನಿಮಗೆ ಮೆಥಡ್ಸ್ ಏನಿದಾವೆ, ಅದ್ರ ಕಂಟಿನ್ಯೂಷನ್ ಪಾರ್ಟೇ ನಿಮಗೆ PUCಗೆ ಬರುತ್ತೆ, ಫಸ್ಟ್ PU ಮ್ಯಾಥಮೆಟಿಕ್ಸಿಗೆ. ಸೊ ಹಾಗಾಗಿ ನೀವೀಗ ಆಲ್ರೆಡಿ ಕ್ಲಾಸಸ್ ಕೇಳಿ 10th ಅದಾದಮೇಲೆ ಈ COVID-19 ಅಂತಕ್ಕಂಥ ಒಂದು ಪರಿಣಾಮದಿಂದಾಗಿ ನೀವು ಸ್ವಲ್ಪ ದಿವಸ ಮನೆಯಲ್ಲೇ ಇದ್ಬಿಟ್ಟು ಎಕ್ಸಾಮ್ನ ತಡವಾಗಿ ಬರೆದ್ರಿ. ಅದಾದ ನಂತರ ನಿಮಗೆ ಈಗ ರಿಸಲ್ಟ್ ಬರ್ತಾ ಇದೆ. ರಿಸಲ್ಟ್ ಬಂದಮೇಲೆ ಒಳ್ಳೆ ಫಲಿತಾಂಶ ತೊಗೊಳ್ತೀರಾ ಎಲ್ಲರೂ ಅಂತ ಹೇಳ್ತಾ, ಅದರೊಟ್ಟಿಗೆ ನೆಕ್ಸ್ಟ್ ಈಗ ಅದರ ಮುಂದಿನ ಇದರಾಗಿ ನೀವೇನು ಮಾಡ್ತೀರಾ, ಫಸ್ಟ್ PUCಗೆ ಬಂದು ಜಾಯಿನ್ ಆಗಿದ್ರೆ. ಈ ಫಸ್ಟ್ PUCಯಲ್ಲಿ
ಕೋವಿಡ್-19 ಪ್ರಕರಣವಾಗಿ ಏನಾಗಿದೆ, ಕ್ಲಾಸಸ್ಗಳು ಕೂಡ ವಿದ್ಯಾರ್ಥಿಗಳು ಬಂದು ಕ್ಲಾಸಸ್ಸಲ್ಲಿ ತರಗತಿ ಕೇಳುತ್ತಿರೋದಿಲ್ಲ. ಹಾಗಾಗಿ ಆನ್ಲೈನ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ಡಿಪಾರ್ಟ್ಮೆಂಟ್ ಹೇಳಿರೋದ್ರಿಂದ ಆನ್ಲೈನ್ ಕ್ಲಾಸಸ್ಸಿಗೆ ಮೊರೆ ಹೋಗಲೇಬೇಕು. ಸೊ ಹಾಗಾಗಿ ನೀವೇನು ಮಾಡಿದ್ರೆ ಈಗ ಆನ್ಲೈನ್ ಕ್ಲಾಸಸ್ಸಲ್ಲಿ ಈಗ ರನ್ ಬಂದೋದಕ್ಕೆ ಕೂತಿದ್ದೀರಾ. ಸೊ ಹಾಗಾದರೆ ನೀವು ಮೊದಲನೇದಾಗಿ ಏನು ಮಾಡಬೇಕು ಅಂದರೆ ಫಸ್ಟ್ 10th ಓದಿರ್ತಕ್ಕಂಥ ಮ್ಯಾಥಮೆಟಿಕ್ಸ್ ಬುಕ್ಸ್ನು ಕೂಡ ಇಟ್ಕೊಳ್ಳಿ. ಏಕೆಂದರೆ ಅದೇ ಬೇಸ್, ನಿಮಗೆ 10th ಓದಿರ್ತಕ್ಕಂಥದ್ದೇ ಬೇಸ್ ಆಗೋದ್ರಿಂದ ಅದರಲ್ಲಿ ಏನು ಕಲ್ತಿದ್ದೀರ, ಫಾರ್ಮುಲಾ ಆಗಿರ್ಬೋದು ಅಥವಾ ಕಾನ್ಸೆಪ್ಟ್ಸ್ ಆಗಿರ್ಬೋದು, ಅಲ್ಲಿ ಕಲ್ತಿರ್ತಕ್ಕಂಥ ಮೆಥಡ್ಸ್ ನಿಮಗೆ ಇಲ್ಲಿ ಅಪ್ಲೈ ಆಗ್ತಾ ಹೋಗುತ್ತೆ ಒಂದೊಂದೇ. ಅದೇ ರೀತಿ 10th ಇರ್ತಕ್ಕಂಥ ಎಲ್ಲ ಚಾಪ್ಟರ್ನು ಕೂಡ ನಾವು ಇಲ್ಲಿ ನಿಮಗೆ ಸ್ವಲ್ಪ ಬ್ರೀಫ್ ಮಾಡ್ತಾ ಹೋಗ್ತೀವಿ. ಬಿಕಾಸ್ ಆಫ್ ರೀಸನ್ ಇಷ್ಟೇ, ಯಾಕೆಂದರೆ ಸೆಕೆಂಡ್ ಪಿ ಯು ಸಿ ಫಸ್ಟ್ ಪಿ ಯು ಸಿಗೆ ಬಂದ ತಕ್ಷಣ ನಿಮಗೆ ಸಡನ್ನಾಗಿ ಫಸ್ಟ್ ಪಿ ಯು ಸಿ ಸಿಲೆಬಸ್ ಅಂತ ಹೇಳಿ ಸ್ಟಾರ್ಟ್ ಮಾಡಲ್ಲ. ಹೇಳಿದ್ವಲ್ಲ, ರಜದಲ್ಲಿದ್ದು ಮನೇಲಿದ್ದು ಅಥವಾ ಮರ್ತೋಗಿರ್ಬೋದು ಅಥವಾ ಕಲ್ತಿರೋದನ್ನ ನೀವು ಸರಿಯಾಗಿ ಕಲಿದೇ ಇರ್ತಕ್ಕಂಥದ್ದು ಕೂಡ ಇರ್ಬೋದು. ಸೊ ಹಾಗಾದ ತಕ್ಷಣ ಯಾರು ಕೂಡ ಮ್ಯಾಥ್ಸ್ ಅಂದರೆ ಭಯಪಡೋ ಅವಶ್ಯಕತೆ ಇಲ್ಲ, ಮ್ಯಾಥ್ಸಿಗೆ ಭಯಪಡೋ ಅವಶ್ಯಕತೆ ಇಲ್ಲ. ತುಂಬ ಈ ಸುಲಭವಾದ ಸಬ್ಜೆಕ್ಟ್ ಅಂದರೆ ನಾನು ಹೇಳೋದು ಮ್ಯಾಥಮೆಟಿಕ್ಸ್ ತುಂಬ ಸುಲಭವಾದ ಸಬ್ಜೆಕ್ಟ್. ಯಾಕೆಂದರೆ ಇದರಲ್ಲಿ 100ಕ್ಕೆ 100 ತಗೊಳೋದು ಕೂಡ ತುಂಬ ಸುಲಭ. ಬಟ್ ಅಷ್ಟು ಚೆನ್ನಾಗಿ ಕಲಿಬೇಕು, ಕಲ್ತ್ರೆ ಮಾತ್ರ ನಿಮಗೆ 100ಕ್ಕೆ 100 ಅಂಕಗಳು ಬರೋದ್ರಲ್ಲಿ ಸಂಶಯವೇ ಇಲ್ಲ, ಬಂದೇ ಬರುತ್ತೆ. ಸೊ ನಾವು ಹೇಳೋ ನಿಟ್ಟಿನಲ್ಲೇ ನೀವು ಕಲ್ತಿದ್ದೆ ಆದರೆ ನಿಮ್ಗೆ ಯಾವುದೇ ಕಾರಣಕ್ಕೂ ಮೋಸ ಆಗದೇ ಇರೋ ರೀತಿ ನಿಮಗೆ ತುಂಬ ಚೆನ್ನಾಗಿ ಕಲ್ತ್ಕೊಂತ ಹೋಗ್ತಿರೋ ವಿಷಯವನ್ನು ಅಷ್ಟು ಚೆನ್ನಾಗಿ ಕಲಿಬೇಕು ಅಂದರೆ ಈಗ ಏನು ಹೇಳ್ತೀವಲ್ಲ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ಬಿಟ್ಟು, ಬ್ರಿಡ್ಜ್ ಕೋರ್ಸ್ ಅಂದರೆ ಸೇತುಬಂಧ. ಏನು ಸೇತುಬಂಧ? ಸೊ ನಿಮಗೀಗ 10th ಕಲ್ತಿರೋದಕ್ಕೆ ಪಿ ಯು ಸಿಗೆ ಬರೋಕ್ಕೆ ಒಂದು ಬ್ರಿಡ್ಜ್ ಬೇಕು. ಏನೇ ಒಂದು ದಾಟಿಗೆ ಮುಂದಕ್ಕೆ ಬರ್ತಾರ ಅಂದರೆ ನಿಮಗೆ ಒಂದು ಬ್ರಿಡ್ಜ್ ಅಂತ ಬೇಕಾಗುತ್ತೆ. ಆ ಬ್ರಿಡ್ಜ್ ಅಂದರೆ ಇದಿಷ್ಟೇ, ಅಲ್ಲಿಂದ ಇಲ್ಲಿ ಕನೆಕ್ಟಿವಿಟಿ ಕೊಡ್ತಕ್ಕಂಥದ್ದು ನಾವು ನಿಮಗೆ 10th ಫಸ್ಟ್ ಪಿ ಯು ಸಿಗೆ ಕನೆಕ್ಟಿವಿಟಿ ಕೊಡ್ತೀವಿ. ಏನು ಕನೆಕ್ಟಿವಿಟಿ ಅಂದರೆ ಅಲ್ಲಿ 10th ಇರ್ತಕ್ಕಂಥದ್ದನ್ನೇ ತೊಗೊಂಬಂದು ಅದ್ರ ಬೇಸ್ಡ್ ನಾವು ಫಸ್ಟ್ ಪಿ ಯು ಸಿ ಕ್ಲಾಸಸ್ಸಿಗೆ ನಿಮ್ಮನ್ನು ಕರ್ಕೊಂಬರ್ತೀವಿ. ಆ ಫಸ್ಟ್ ಪಿ ಯು ಸಿ ಸಿಲೆಬಸ್ ಏನಿದೆಯಲ್ಲ, ಆಲ್ರೆಡಿ ಒಂದು 3 ಚಾಪ್ಟರ್ ನೀವು ಬಹುಶಃ ಟ್ರಿಗ್ನಾಮೆಟ್ರಿ ಅಂತ ಕೇಳಿದ್ರೆ 10th ಓದಿದ್ರಲ್ವಾ, ಅದೇ ಚಾಪ್ಟರ್ ಇಲ್ಲಿ ಫಸ್ಟ್ ಪಿ ಯು ಸಿಯಲ್ಲೂ ಇದೆ, ಟ್ರಿಗ್ನಾಮೆಟ್ರಿ ಅಂತ. ನೀವು ಆಮೇಲೆ ಕೋಆರ್ಡಿನೇಟ್ ಜಾಮಿಟ್ರಿ 10th ಓದಿದ್ರ, ಅದೇ ಚಾಪ್ಟ್ರೇ ಇಲ್ಲಿ ಬಂದ್ಬಿಟ್ಟು ಸ್ಟ್ರೈಟ್ ಲೈನ್ ಆಗುತ್ತೆ. ಅಲ್ಲಿ ನೇಮಿಂಗ್ ಕೋಆರ್ಡಿನೇಟ್ ಜಾಮಿಟ್ರಿ ಆಸ್ ಇಟ್ ಈಸ್ ಸೇಮ್, ಓದಿರೋ ಕಾನ್ಸೆಪ್ಟ್ ಕಂಟಿನ್ಯೂ ಪಾರ್ಟ್ ಆಗಿ ಇಲ್ಲಿ ಸ್ಟ್ರೈಟ್ ಲೈನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅಲ್ಲಿ ನೀವು ಪರ್ಮುಟೇಷನ್ ಕಾಂಬಿನೇಷನ್ಸ್ ಓದಿದ್ರ, ಇಲ್ಲಿ ಕೂಡ ಅದೇ ಪರ್ಮುಟೇಷನ್ ಕಾಂಬಿನೇಷನ್ಸ್. ಬಟ್ ಲಾಸ್ಟ್ ಇಯರ್ ಇತ್ತು, ಈಗ ಬಹುಶಃ 10th ಲಾಸ್ಟ್ ಇಯರ್ನ ನಿಮಗೆ ಅದನ್ನ ತೆಗ್ದಿದ್ದಾರೆ ಅನ್ಸುತ್ತೆ. ಬಿಕಾಸ್ ಆಫ್ ರೀಸನ್ ಇಷ್ಟೇ, ಇಲ್ಲಿ ಪಿ ಯು ಸಿಗೆ ಇಟ್ಟಿದ್ದಾರೆ ಅನ್ನೋ ಕಾರಣಕ್ಕೆ. ಅಲ್ಲಿ ಪ್ರೊಬಬಿಲಿಟಿ ಓದಿದ್ರ, ಇಲ್ಲೂ ಕೂಡ ಅಷ್ಟೇ ನೀವು ಪ್ರೊಬಬಿಲಿಟಿನೇ ಕಂಟಿನ್ಯೂ ಮಾಡ್ತಾ ಹೋಗ್ತಿದ್ರ. ಇಲ್ಲೂ ಕೂಡ ಇದೆ ಚಾಪ್ಟರ್ಸ್. ಸೊ ಅದೇ ರೀತಿ ಸುಮಾರು ಚಾಪ್ಟರ್ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಅಂತ ಓದಿದ್ರೆ, ಇಲ್ಲೂ ಕೂಡ ಸೀಕ್ವೆನ್ಸ್ ಆ್ಯಂಡ್ ಸೀರೀಸೇ ಇದೆ. ಸೊ ಇಷ್ಟು ಚಾಪ್ಟರ್ ಏನಾಗ್ತವೆ ಅಂದರೆ 10th ಓದಿರ್ತಕ್ಕಂಥವೇ ಕಂಟಿನ್ಯೂ ಆಗ್ತವೆ. ಇನ್ನು ಉಳಿದ ಹೊಸ ಚಾಪ್ಟರ್, ಬಟ್ ಅದಕ್ಕೆಲ್ಲ ಬೇಸು 10th ಸಿಲೆಬಸ್ಸೇ ಆಗಿದೆ. ಅದ್ರಾಗ ಮೇಯ್ನಾಗಿ ನೀವು ಮ್ಯಾಥಮೆಟಿಕ್ಸ್ ಕಲಿಬೇಕು ಅಂದರೆ 3 ಕಾನ್ಸೆಪ್ಟ್ನ ಕರೆಕ್ಟಾಗಿ ರಿಯಲೈಸ್ ಮಾಡ್ಕೊಂಡಿದ್ದೆ ಆಗಿದ್ರೆ ಮ್ಯಾಥಮೆಟಿಕ್ಸ್ ತುಂಬಾ ಸುಲಭ ಆಗುತ್ತೆ. ಒಂದು ಮೊದಲನೇದಾಗಿ ಸಿಂಪ್ಲಿಫಿಕೇಶನ್ಸ್ ಅಂತ ಬರುತ್ತೆ. ಸಿಂಪ್ಲಿಫಿಕೇಶನ್ಸ್ ಅಂತ ಹೇಳಿದರೆ ನಿಮಗೆ ಜಸ್ಟ್ ಫಸ್ಟ್ ಏನು ಮಾಡ್ತೀರಾ, ಕೂಡೋದು ಕಳೆಯೋದು ಅದೆಲ್ಲ ಕಾಮನ್ ಆಗುತ್ತೆ. ಅಡಿಷನ್, ಸಬ್ಸ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್ ಅವೆಲ್ಲವೂ ಕೂಡ ಎಲಿಮಿನೆಂಟ್ರಿ ಫಂಡಮೆಂಟಲ್ ಆಪರೇಷನ್ಸ್ ಏನಿದಾವೆ ಅವೆಲ್ಲವೂ ಕೂಡ ನಿಮಗೆ ಕಂಪಲ್ಸರಿ ಬರುತ್ತೆ. ಅದನ್ನು ಕಲ್ತ್ಬಿಟ್ಟು ಅದಾದಮೇಲೆ ನೆಕ್ಸ್ಟ್ ಬಂದರೆ ನಿಮಗೆ LCM ಅಂತ ಹೇಳ್ಬಿಟ್ಟು ಬರುತ್ತೆ. ನಿಮಗೆ LCM ತೆಗಿಯೋಕ್ಕೆ ಬರುತ್ತಾ? ಆ LCM ತೆಗಿಯೋದು ಒಂದು ಸುಲಭ ಆಯಿತು ಅಂದರೆ ಅದು ಈಸಿ ಆಗುತ್ತೆ. ಅದರೊಟ್ಟಿಗೆ ಕೆಲವು ಚಾಪ್ಟರ್ ಬರ್ತಾವೆ. ಒಂದು ಟ್ರಿಗ್ನಾಮೆಟ್ರಿ, ಆ ಕೋಆರ್ಡಿನೇಟ್ ಜಾಮಿಟ್ರಿ, ಪ್ರೊಬಾಬಿಲಿಟಿ, ಏನು ಈ ಥರ ಚಾಪ್ಟರ್ಸ್ ಬರ್ತಾ ಇದ್ದಾವೋ ಆ ಬೇಸ್ಡ್ ಆನ್ ನೀವು ಅವನ್ನ ಎಲ್ಲಿ ಕಲ್ತಿರ್ತಾರೆ ಅದ್ರ ಕಂಟಿನ್ಯೂ ಪಾರ್ಟಾಗಿ ಕಲಿಯೋಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥದ್ದನ್ನ ನಾವು ಇನ್ನೊಂದ್ಸರಿ ರಿಮೈಂಡ್ ಮಾಡ್ತಾ ಹೋಗ್ತೀವಿ. ಸೊ ಆವಾಗ ನಿಮ್ಗೆ ಏನಾಗ್ತಾ ಹೋಗುತ್ತೆ, ಈಸಿ ಆಗ್ತಾ ಹೋಗುತ್ತೆ. ಸೊ ಆ ರೀತಿ ಹೇಳೋದಾದರೆ ಈಗ ಮೊದಲನೇದಾಗಿ ನಾನು ನಿಮಗೆ 10th ಕಲ್ತಿರೋ ಚಾಪ್ಟರ್ ಟ್ರಿಗ್ನಾಮೆಟ್ರಿಕ್ ಏನಿದೆಯಲ್ಲ, ಆ ಟ್ರಿಗ್ನಾಮೆಟ್ರಿನೇ ಇಲ್ಲೂ ಕೂಡ ಇನ್ನೊಂದ್ಸರಿ ನಿಮಗೆ ಟ್ರಿಗ್ನಾಮೆಟ್ರಿ ಅಂದ್ರೇನು, ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಯಾವ ಬರ್ತವೆ, ರೆಸಿಪ್ರೋಕಲ್ ರಿಲೇಷನ್ಸ್ ಏನು, ಫಂಡಮೆಂಟಲ್ ಪ್ರಿನ್ಸಿಪಲ್ಸ್ ಆಗಿರ್ಬೋದು ಅಥವಾ ಐಡೆಂಟಿಟೀಸ್ ಆಗಿರ್ಬೋದು. ಸೊ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್, ಸ್ಟೇಬಲ್ ವ್ಯಾಲ್ಯೂಸ್ ಬರ್ತವೆ, ಅವನ್ನೆಲ್ಲವೂ ಕೂಡ ನಿಮಗೆ ಇನ್ನೊಂದ್ಸರಿ ರಿಮೈಂಡ್ ಮಾಡ್ತಾ ಹೋಗ್ತೀನಿ. ಈಗೇನು ರಿಮೈಂಡ್ ಮಾಡ್ತಾ ಅವನ್ನೆಲ್ಲವೂ ಕೂಡ ನೀವು ನೋಟ್ ಮಾಡ್ಕೊತ ಹೋಗ್ಬೇಕು ಪ್ರತಿದಿನ. ನೋಟ್ ಮಾಡ್ಕೊಂಡು ಅದನ್ನು ಬರೆದು ಪ್ರಾಕ್ಟೀಸ್ ಮಾಡಿ ನಮಗೆ ಮತ್ತೆ ಇದೇ ಏನು ಗ್ರೂಪಲ್ಲಿ ನಿಮಗೆ ಕಳಿಸಿರ್ತೋ ಅದೇ ಗ್ರೂಪಿಗೆ ವಾಪಸ್ ನೀವು ನಮಗೆ ಸಬ್ಮಿಟ್ ಮಾಡಬೇಕಾಗುತ್ತೆ. ವಾಪಸ್ ನೀವು ಕಲ್ತಿದ್ರಾ ಓದಿದ್ರಾ ಅಂತ ಹೇಳ್ಬಿಟ್ಟು. ಸೊ ಅದು ವಿಧವಾಗಿ ಈಗ ಫಸ್ಟ್ ಚಾಪ್ಟರ್ ತೊಗೊಳ್ಳೋದಾದ್ರೆ ನಾನು ನಿಮಗೆ ಟ್ರಿಗ್ನಾಮೆಟ್ರಿ ಅಂತ ತೊಗೊಳ್ತಾ ಇದ್ದೀನಿ. ಫಸ್ಟ್ ಒನ್ ಟಾಪಿಕ್ ಟ್ರಿಗ್ನಾಮೆಟ್ರಿ. ಸರ್, ಈ ಟ್ರಿಗ್ನಾಮೆಟ್ರಿ ಅಂತಕ್ಕಂಥ ವರ್ಡು ಈಸ್ ಡಿರೈವ್ಡ್ ಫ್ರಮ್ ಗ್ರೀಕ್ ವರ್ಡ್ಸ್. ದೇರ್ ಆರ್ 3 ವರ್ಡ್ಸ್, ಟ್ರೈ ಅಂಡ್ ಗೋನೋ ಅಂಡ್ ಅನದರ್ ಒನ್ ವರ್ಡ್ ಮೆಟ್ರಾ. So tri means we know that 3, gono means sides, metra means measurement.
Metron means measurement. In a right angle triangle or in a triangle, measurement of three sides is called trigonometry. In a triangle, the measurement of three sides are trigonometry ಅಂತ ಹೇಳ್ತೀವಿ. ಟ್ರಯಾಂಗಲ್ ಅಂತ ತಗೊಂಡ್ರೆ ನಾವು ಒಂದು 6 ಎಲಿಮೆಂಟ್ಸ್ ಬರ್ತಾ ಹೋಗ್ತವೆ. ಅವು ಯಾವುವು ಅಂದರೆ 3 ಸೈಡ್ಸ್, 3 ಸೈಡ್ಸ್ ಆ್ಯಂಡ್ 3 ಆ್ಯಂಗಲ್ಸ್ ಅಂತ ಬರುತ್ತೆ. 6 ಎಲಿಮೆಂಟ್ಸ್. ಆ 6 ಎಲಿಮೆಂಟ್ಸ್ನ ನಾವು ಫೈಂಡ್ ಔಟ್ ಮಾಡಬೇಕಾಗುತ್ತೆ. ರೈಟ್ ಆಂಗಲ್ ಟ್ರಯಾಂಗಲ್ ಅಲ್ಲಿ ಏನೋ ಈಸಿಯಾಗಿ ಫೈಂಡ್ ಔಟ್ ಮಾಡ್ತೀವಿ. ಅದರ ಬಿಟ್ಟು ಈಕ್ವಲ್ಯಾಟರಲ್ ಟ್ರಯಾಂಗಲ್ ಕೊಟ್ಟಾಗ ಇನ್ಯಾವುದೇ ಟ್ರಯಾಂಗಲ್ ಕೊಟ್ಟರು ಕೂಡ ನಾವು ಆ 3 ಸೈಡ್ಸ್ನ ಮೆಜರ್ಮೆಂಟ್ ಮಾಡಬೇಕು ಅಂದರೆ ನಮಗೆ ಬೇಕಾಗೋದು ಟ್ರಿಗ್ನಾಮೆಟ್ರಿನೇ. ಸೊ ಇದು ವೆರಿ ಯೂಸ್ಫುಲ್ ಟು ಅನದರ್ ಚಾಪ್ಟರ್ ಅಂಡ್ ಅನದರ್ ಸಬ್ಜೆಕ್ಟ್ ಆಲ್ಸೋ. ಈ ಮ್ಯಾಥಮೆಟಿಕ್ಸ್ ಅಲ್ಲಿ ನಿಮಗೆ ಟ್ರಿಗ್ನಾಮೆಟ್ರಿ ಒಂದು ಚಾಪ್ಟರ್ ಕಲ್ತ್ರೆ ಇದು ಮ್ಯಾಥ್ಸ್ ಅಲ್ಲದೆ ಬೇರೆ ಸಬ್ಜೆಕ್ಟಲ್ಲೂ ಕೂಡ ಅಪ್ಲೈ ಆಗ್ತಾ ಹೋಗುತ್ತೆ ನಿಮಗೆ. ಸೊ ಹಾಗಾಗಿ ಈ ಚಾಪ್ಟರ್ದು ತುಂಬಾ ಇಂಪಾರ್ಟೆನ್ಸ್ ಕೊಡಬೇಕು. ಯೂಶಲಿ ಮ್ಯಾಥಮೆಟಿಕ್ಸ್ ಅಂಡ್ ಟ್ರಿಗ್ನಾಮೆಟ್ರಿ ಎಲ್ಲರಿಗೂ ಕರೆಕ್ಟಾಗಿ ಬಂತು ಅಂದರೆ 50% ಆಫ್ ಮ್ಯಾಥಮೆಟಿಕ್ಸ್ ಈಸಿ ಆದಂಗೆ ನಿಮಗೆ. ಸೊ ಹಾಗಾಗಿ ಈ ಟ್ರಿಗ್ನಾಮೆಟ್ರಿ ಬಂತು ಅಂದರೆ ಅದ್ರ ಜೊತೆ ಸೈನ್ಸ್ ಸಬ್ಜೆಕ್ಟ್ ಆಗಿರ್ತಕ್ಕಂಥ ಫಿಸಿಕ್ಸಲ್ಲೂ ಕೂಡ ತುಂಬ ಅಪ್ಲೈ ಆಗ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಚಾಪ್ಟರ್ಸ್ನ ನೀವು ತುಂಬ ಚೆನ್ನಾಗಿ ನೆನಪಲ್ಲಿ ಇಟ್ಕೋಬೇಕು, ಕಲಿತಾ ಹೋಗ್ಬೇಕು. ಅದರಲ್ಲಿ ಟ್ರಿಗ್ನಾಮೆಟ್ರಿ ಮೀನ್ಸ್ ಟ್ರೈ ಅಂದರೆ 3 ಸೈಡ್ಸ್ ಅಂತ ಹೇಳ್ತೀವಿ. ಗೋನೋ ಮೀನ್ಸ್ ಸೈಡ್ಸ್, ಮೆಟ್ರಾನ್ ಮೀನ್ಸ್ ಮೆಜರ್ಮೆಂಟ್. ಈ 3 ವರ್ಡಿಂದ ಸೇರಿ ಡ್ರೈವ್ ಮಾಡಿರ್ತಕ್ಕಂಥ ವರ್ಡೇ ಟ್ರಿಗ್ನಾಮೆಟ್ರಿ. ಹಾಗಾದರೆ ಟ್ರಿಗ್ನಾಮೆಟ್ರಿ ಮೀನ್ಸ್ ಮೆಜರ್ಮೆಂಟ್ ಆಫ್ 3 ಸೈಡ್ಸ್ ಇನ್ ಎ ಟ್ರಯಾಂಗಲ್ ಈಸ್ ಕಾಲ್ಡ್ ಟ್ರಿಗ್ನಾಮೆಟ್ರಿ ಅಂತ ಹೇಳ್ತೀವಿ. ಸೊ ಹಾಗಾದ್ರೆ ಆ 3 ಸೈಡ್ಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ ಫಸ್ಟ್ ವಿ ಹ್ಯಾವ್ ಕನ್ಸಿಡರ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್. ಕನ್ಸಿಡರ್ ಒನ್ ರೈಟ್ ಆಂಗಲ್ ಟ್ರಯಾಂಗಲ್. ರೈಟ್ ಆಂಗಲ್ ಟ್ರಯಾಂಗಲ್ that is ABC. Angle ABC that indicates angle B is equal to theta. Consider a right angle triangle ABC, angle B is equal to theta ಆಗಿರುತ್ತೆ. ಸೊ ಹಾಗಾದ್ರೆ right angle triangle ನಾವು ಕನ್ಸಿಡರ್ ಮಾಡ್ತಾ ಇದ್ದೀವಿ. ಓಕೆ, once again, which is the angle A, which is the angle B, which is the angle C, which makes an angle theta. Otherwise angle B is equal to theta here. Angle B is equal to 90 and makes an angle C is equal to considered as theta. Theta is here acute angle. Theta is here angle acute angle. C is equal to angle C equal to theta. Theta is acute angle. You know that. Theta is acute angle. So in the right angle triangle ABC, right angle triangle ABC ನಲ್ಲಿ ನಮಗೆ ಗೊತ್ತಿರೋ ಪ್ರಕಾರ the side AC, the side AC and the side BC, the side AB, here angle A and angle B and angle C. We know that here angle is 90 degree, angle B is cut 90 degree, then angle ABC is equal to 90 degree. So angle which is cut, angle triangle ABC is right angle triangle. So know that the side which is opposite to angle 90 degree is cut. We know that hypotenuse side, that is hypotenuse side. That is what? Hypotenuse side. The side which is opposite to angle 90 degree. 90 degree opposite ಆಗಿರತಕ್ಕಂತ sides ನ we will call it as hypotenuse side ಅಂತ ಹೇಳ್ತೀವಿ. ಕನ್ನಡದಲ್ಲಿ ಗೊತ್ತೋದು ವಿಕರ್ಣ ಅಂತ. ಯಾರಾದರೂ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿದ್ರೆ ನಿಮಗೆ ಕನ್ನಡದಲ್ಲೂ ಕೂಡ ಅದು ಏನೇನು ಆಗುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಇನ್ ಕೇಸ್ ನೀವು ಕನ್ನಡದಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದ್ರೆ ಫೋನ್ ಮಾಡಿ ಕೇಳಿ. ಓಕೆ, ಅದು ಬಿಟ್ಟು ನಿಮ್ಗೆ ಏನಾದರೂ ಮ್ಯಾಕ್ಸಿಮಮ್, ಯಾಕೆಂದರೆ ಇಲ್ಲಿ ಬಂದಲ್ಲಿ ನೀವು ಕಲಿತಕ್ಕಂಥದ್ದು ಇಂಗ್ಲೀಷ್ ಮೀಡಿಯಮ್ ಆಗಿರೋದ್ರಿಂದ ವರ್ಡ್ ಹೊಸದನ್ಸಿದ್ರು ಕೂಡ ಅದನ್ನು ನೀವು ರಿಮೈಂಡ್ ಮಾಡ್ಕೊತ ಹೋಗಿ ಇಂಗ್ಲೀಷಿಗೆ. ಸೊ ಇಲ್ಲ ಅಂದ್ಬಿಟ್ಟು ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗ್ತಾ ಹೋಗ್ಬಿಡುತ್ತೆ. ಅದಕ್ಕೋಸ್ಕರ ಹಂಗಾಗಿ ಕನ್ನಡ ಮೀಡಿಯಮ್ನಲ್ಲಿ ಯಾರು ಇದ್ರು ಕೂಡ ಅದನ್ನು ನೀವೇ ಕರೆಕ್ಟಾಗಿ ಅದೇನು ಸೈಡ್ಸು ಇಲ್ಲಿ ನಿಮಗೆ ವಿಕರ್ಣ ಅಂತ ಹೇಳ್ತೀವಿ, ಬಟ್ ಇಲ್ಲಿ ಏನಾಗ್ತಾ ಇದೆ ಹೈಪಾಟಿನಸ್ ಸೈಡ್ ಅಂತ ಹೇಳ್ತೀವಿ. ಅದೇ ರೀತಿ ಓಕೆ, ದ ಸೈಡ್ ವಿಚ್ ಈಸ್ ಆಪೋಸಿಟ್ ಟು ಥೀಟಾ, ಹಿಯರ್ angle C is equal to theta. Opposite to theta is called opposite side. Opposite sides ಅಂತ ಹೇಳ್ತೀವಿ. Opposite side. The side which is opposite to theta is called opposite side. The remaining side BC is called adjacent side. BC is called adjacent side. Okay, ಹಾಗಾದ್ರೆ ಮೂರು ಸೈಡ್ಸ್ ನಾವು ನೇಮಿಂಗ್ ಮಾಡಿದ್ದಾಯ್ತು. Here consider a right angle triangle. Right angle triangle ಆಗಿರಬೇಕು. ಮತ್ತೆ ಟ್ರಯಾಂಗಲ್ ಯಾವ ತರನೋ ಬರೆಯಕ್ಕೆ ಹೋಗಬೇಡ್ರಿ ನೀವು. ರೈಟ್ ಆಂಗಲ್ ಟ್ರಯಾಂಗಲ್ ಅಂದ್ರೆ one angle should be 90 degree. So ಹಾಗಾದ್ರೆ here angle should be B angle is equal to angle B is equal to 90 degree. ನೋಡಿ ಇನ್ನೊಂದ್ಸರಿ, the side which is opposite to 90 degree, 90 degree opposite ಆಗಿರೋ ಸೈಡ್ ಯಾವುದು AC ಇದೆ ಆಗಿರೋದು, that is called hypotenuse side ಅಂದ್ರೆ.
ದ ಸೈಡ್ ವಿಚ್ ಈಸ್ ಆಪೋಸಿಟ್ ಟು ಥೀಟಾ, ಥೀಟಾಗ ಆಪೋಸಿಟ್ ಆಗಿರ್ತಕ್ಕಂಥ ಸೈಡ್ ನಾವು ಕಾಲ್ ಇಟ್ ಆಸ್ ಆಪೋಸಿಟ್ ಸೈಡ್ ಅಂಡ್ ರಿಮೈನಿಂಗ್ BC ಸೈಡ್ ಈಸ್ ಕಾಲ್ಡ್ ಅಡ್ಜಸೆಂಟ್ ಸೈಡ್. ಇದನ್ನ ಕನ್ನಡದಲ್ಲಿ ಅಭಿಮುಖ ಬಾಹು ಅಂತ ಹೇಳ್ತೀವಿ, ಇದನ್ನ ಪಾರ್ಶ್ವ ಬಾಹು ಅಂತ ಹೇಳ್ತೀವಿ. ಸೊ ವಿಕರ್ಣ, ಅಭಿಮುಖ ಬಾಹು, ಪಾರ್ಶ್ವ ಬಾಹು. ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅದು ಕನ್ನಡ ವರ್ಡ್ಸ್ನ ನಾವು ಕಮ್ಮಿ ಮಾಡ್ತೀವಿ, ನಿಮಗೆ ರಿಯಲೈಸ್ ಆಗ್ತಾ ಹೋಗುತ್ತೆ ಯಾರು ಇದ್ರೆ ಕನ್ನಡ ಮೀಡಿಯಂ. ಓಕೆ, ದ ಸೈಡ್ ವಿಚ್ ಇಸ್ ಆಪೋಸಿಟ್ ಟು ಥೀಟಾ ಇಸ್ ಕಾಲ್ಡ್ hypotenuse. Side opposite to theta is called opposite side. The side which is opposite to angle 90 degree is called hypotenuse side. Remaining one adjacent side agutte. Okay, as it is same, consider a right angle triangle. Another one right angle triangle, that is the PQR, and angle Q is equal to 90 degree. Yes, angle Q is equal to 90 degree, and then which makes an angle P is equal to theta is acute angle. P is an acute angle. Okay, once again, which is these two triangles are similar, right angle triangle. Okay, these two triangles are right angle triangle. Just I will change the acute angle theta here, acute angle theta at a point C, here acute angle theta at a point P. Then the naming the sides of triangle, hence the side which is opposite to theta is called, as it is same, opposite side. OPP ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಬರ್ತದೆ, that is called opposite side. theta ಗೆ opposite ಆಗಿರೋದು opposite side. And the right angle triangle, here the side which is opposite to angle 90 degree, that is equal to Q, that is called hypotenuse side, that indicates HYP, hypotenuse side. And remaining PQ side, that is equal to adjacent side, that is equal to here adjacent side. ಬಹುಶಃ ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀನಿ. ನೀವು ಯಾಕೆ ಈ ತರ ಬರೀತಿದ್ದೆ 2 2 3 ಟ್ರಯಾಂಗಲ್ ಗೆ ಅಂದ್ರೆ ಜನರಲ್ ಆಗಿ ಏನಾಗ್ಬಿಡುತ್ತೆ, ಒಂದೇ ರೈಟ್ ಆಂಗಲ್ ಟ್ರಯಾಂಗಲ್ ಇಂದ ಬರೆಯೋದು, ಇದೇ hypotenuse, ಇದೇ ಆಪೋಸಿಟ್, ಇದೇ adjacent, ಹಂಗೆ ಮೈಂಡ್ ಅಲ್ಲಿ ಕೂತ್ಬಿಡುತ್ತೆ. ಸೊ ನೀವು ಟ್ರಯಾಂಗಲ್ ಅಲ್ಲಿ ಅಕ್ಯೂಟ್ ಆಂಗಲ್ ಎಲ್ಲಿದೆ ಅಂತಕ್ಕಂಥದ್ದನ್ನೇ ನೋಡ್ಕೋಬೇಕು. ಅದಕ್ಕೆ ಆಪೋಸಿಟ್ ಮೆನ್ಷನ್ ಮಾಡಿದ್ರೆ ಥೀಟಾ ಆಪೋಸಿಟ್ ಆಗಿರುತ್ತೆ. ನೆಕ್ಸ್ಟ್ ಆಂಗಲ್ 90 ಡಿಗ್ರಿ ಇರೋದು ಅದು hypotenuse ಕಾಮನ್. ಓಕೆ, ಇನ್ನೊಂದು ಟ್ರಯಾಂಗಲ್ ಬರೀತಾ ಇದ್ದೀನಿ. ಓಕೆ, ಒನ್ಸ್ ಅಗೇನ್ ಜಸ್ಟ್ ಸಿ as which is a right angle triangle A B C. Here angle C is equal to 90 degree, angle C is equal to S 90 degree, and an acute angle theta at a point B, an acute angle theta at a point B. Yes, once again, first we write the sides in a right angle triangle. Take right angle at a point C. Yes, the side which is opposite to angle 90 degree. First ನಾವು ಬರೀಬೇಕಾಗಿರೋದು 90 ಡಿಗ್ರಿಗೆ ಆಪೋಸಿಟ್ ಆಗಿರ್ತಕ್ಕಂಥ ಸೈಡ್ಸ್ ನ ಬರೆಯೋಣ. ದಟ್ ಈಸ್ hypotenuse side, angle 90 ಡಿಗ್ರಿಗೆ hypotenuse side. ಅದಾದ್ಮೇಲೆ ನೆಕ್ಸ್ಟ್ ವಿ ಕನ್ಸಿಡರ್ ಥೀಟಾ, ಥೀಟಾಗೆ ಆಪೋಸಿಟ್ ಆಗಿರೋ ಸೈಡ್ AC. So here the theta ಗೆ ಆಪೋಸಿಟ್ ಆಗಿರೋ ಸೈಡ್, that is equal to AC, that is an opposite side, opposite side. And then remaining one, that is equal to adjacent side, ADJ ಅಂತ ಬರೆದ್ರೆ that is adjacent side. ಬಹುಶಃ ಕ್ಲಿಯರ್ ಆಗಿದೆ. ನಿಮಗೆ ಟ್ರಯಾಂಗಲ್ ಹೆಂಗಾದ್ರೂ ಬರಲಿ, ನೀವು ಅಬ್ಸರ್ವ್ ಮಾಡಬೇಕಾಗಿರೋದು ಇಷ್ಟೇ. ಏನು, ಆಂಗಲ್ 90 ಡಿಗ್ರಿಗೆ ಆಪೋಸಿಟ್ ಆಗಿರೋದು hypotenuse, ಆಂಗಲ್ ಥೀಟಾಗೆ ಆಪೋಸಿಟ್ ಆಗಿರೋದು ಆಪೋಸಿಟ್ ಸೈಡ್, ರಿಮೈನಿಂಗ್ adjacent ಸೈಡ್. ಆ ಮೂರು ಸೈಡ್ಸ್ ನ ನೀವು ಮೆಜರ್ ಮಾಡಬೇಕು. ಅದಾದ್ಮೇಲೆ ನೆಕ್ಸ್ಟ್ ಈಗ ಇದರಲ್ಲಿ 6 ರೇಷಿಯೋಸ್ ಬರ್ತವೆ. 6 ರೇಷಿಯೋಸ್ ಯಾಕೆ ಬರುತ್ತೆ ಅಂದ್ರೆ, ಇವನ್ ನೀವು ಹೆಂಗೆ ತಗೊಂತ ಹೋದ್ರು, ನಾನು ಅವಾಗಲೇ ಹೇಳಿದೆ, ಇನ್ ಎ ರೈಟ್ ಆಂಗಲ್ ಟ್ರಯಾಂಗಲ್ ವಿ ಹ್ಯಾವ್ ಓನ್ಲಿ 6 ಎಲಿಮೆಂಟ್ಸ್. ಸೊ ಹಾಗಾದ್ರೆ 7 ಬರಲ್ಲ, ಬರ್ತಕ್ಕಂಥದ್ದೇ ಓನ್ಲಿ 6 ಬರಿಬೇಕು ಅಂತ ಹೇಳಿದ್ರೆ 3 ಸೈಡ್ಸ್ ಇದಾವೆ, 3 ಆಂಗಲ್ಸ್ ಇದಾವೆ. ಸೊ ಹಾಗಾದ್ರೆ ನಮಗೆ ರೇಷಿಯೋಸ್ ಎಷ್ಟು ಸಿಗೋದು, 6 ರೇಷಿಯೋಸ್ ಸಿಗ್ತಾ ಹೋಗುತ್ತೆ. ಆ 6 ರೇಷಿಯೋಸ್ ಯಾವ್ಯಾವು ಅಂತ ನೋಡ್ತಾ ಹೋಗೋದಾದ್ರೆ ಫಸ್ಟ್ ಒನ್ ಮೊದಲನೇದಾಗಿ ಬರೀತಾ ಹೋಗೋಣ. ಓಕೆ, ಇದು ಕ್ಲಿಯರ್ ಆಗಿದೆ ಅನ್ಕೊಂಡಿದ್ದೀವಿ. ರೈಟ್ ಆಂಗಲ್ ಟ್ರಯಾಂಗಲ್ ಹೆಂಗೆ ಕೊಟ್ಟರು, ಫಸ್ಟ್ ವಿ ಹ್ಯಾವ್ ಟು ಮೆಜರ್ 3 sides, opposite side, hypotenuse side, adjacent side. Whether hypotenuse side is opposite to angle 90 degree, 90 degree opposite ಆಗಿದ್ರೆ hypotenuse. ಯಾವ್ದಾದ್ರು ತಗೋಬಹುದು, ಟ್ರಯಾಂಗಲ್ ಹೆಂಗಾದ್ರೂ ಬರಲಿ, ಬಟ್ ರೈಟ್ ಆಂಗಲ್ ಟ್ರಯಾಂಗಲ್ ಆಗಿರಬೇಕು. ಅದು 90 ಡಿಗ್ರಿಗೆ ಆಪೋಸಿಟ್ ಆಗಿರೋದು hypotenuse. acute angle theta ಇಲ್ಲಿರಲಿ, ಇನ್ ಕೇಸ್ ಏನಾದರೂ acute angle theta ಇಲ್ಲಿ ಬಂತು ಅಂದ್ರೆ, ಅಕಸ್ಮಾತ್ ಇಲ್ಲಿಲ್ಲ ಅಂದ್ರೆ, then which is opposite, which is adjacent. Clear? So which is theta opposite, theta is opposite ಆಗುತ್ತೆ. ರಿಮೈನಿಂಗ್ ಉಳಿದಿದೆ adjacent side. So ಹಾಗಾದ್ರೆ ನೇಮಿಂಗ್ ಅಂತೂ ಕರೆಕ್ಟ್ ಆಗಿ ಬರೀತಾರೆ, ಕನ್ಫರ್ಮ್. ಓಕೆ,
ಈಗ ಆ 6 ರೇಷಿಯೋಸ್ ಯಾವ ಅಂತ ನೋಡೋದಾದ್ರೆ ಫಸ್ಟ್ ಎಸ್ ಹಿಯರ್ ಕನ್ಸಿಡರ್ right angle triangle, consider right angle triangle ABC which is adjacent side, consider a right angle triangle ABC as first one ಅಂತ ಬರೆಯೋದಾದ್ರೆ ಎಸ್ ಆಲ್ರೆಡಿ ನೀವು ಬರೆದಿದ್ರ ಏನಂತ ಬರೆದಿದ್ರ sin theta ಅಂತ. ಆಕ್ಚುಲಿ sin theta is nothing but sin of angle theta ಅಂತ ಹೇಳ್ಬಿಡ್ತಾರೆ. ಏನಂತ ಹೇಳ್ತೀವಿ sin of angle theta, sin of angle theta that is equal to sin of angle theta consider ಮಾಡಿದ್ರೆ opposite side divided by hypotenuse side ಅಂತ ಹೇಳ್ತೀವಿ. ಹಾಗಾದ್ರೆ that is equal to sin of angle theta short form ಅಲ್ಲಿ ಬರ್ತದೆ that is equal to sin theta. sin theta you will read as sin of angle theta, short form we will write sin theta ಅಂತ ಬರುತ್ತೆ that is equal to sin of angle theta sin theta that is equal to ರೇಷಿಯೋ ಏನಾಗುತ್ತೆ ಇದಕ್ಕೆ ಅಂದ್ರೆ opposite by hypotenuse that indicates opposite by hypotenuse side ಆಗಿರುತ್ತೆ, opposite side by hypotenuse side. And second one cosine of angle theta, cosine of angle theta that is equal to cosine of angle theta in the short form we will write only cos theta, cos cos theta that is equal to cosine of angle theta adjacent side divided by hypotenuse side ಆಗುತ್ತೆ that is equal to adjacent divided by hypotenuse side ಆಗುತ್ತೆ. And third one is tangent of angle theta, tangent of angle theta, tangent of angle theta in the short form you have to write tan theta. ನೋಡಿ ಎಲ್ಲವೂ ಕೂಡ ಅಷ್ಟೇ ಶಾರ್ಟ್ ಫಾರ್ಮ್ ಅಲ್ಲಿ ಬರಿತಾ ಹೋಗ್ತೀವಿ ಬಟ್ ಅಕ್ಯುರೇಟ್ ಆಗಿ ಇದರ ಅರ್ಥ sin of angle theta, cosine of angle theta, tangent of angle theta ಅಂತ ಹೇಳ್ಬೇಕು ನಾವು. ಸೊ ಹಾಗಾದ್ರೆ that is equal to tan theta, tan theta ರೇಷಿಯೋ opposite by adjacent ಅಂತ ಹೇಳ್ತಾ ಹೋಗ್ತೀವಿ, opposite by adjacent side, opposite side divided by adjacent side. And fourth one ಅಂತ ಹೇಳ್ಬಿಟ್ರೆ cotangent of angle theta, cotangent of angle theta, cotangent of angle theta that is equal to in the short form that indicates only cot theta, cotangent of angle theta that is equal to cot theta. Cot theta ratio adjacent by opposite, adjacent divided by opposite side ಆಗುತ್ತೆ. And fifth one ಬಂದ್ಬಿಟ್ಟು secant of angle theta, secant of angle theta in the short form SEC theta ಅಂತ ಬರ್ತೀವಿ that will be read as secant of angle theta that is equal to secant theta ಅಂತ ಹೇಳ್ತೀವಿ. Yes, secant of angle theta that is equal to secant theta. Secant theta ratio ಬಂದ್ಬಿಟ್ಟು hypotenuse side divided by adjacent side ಆಗಿದೆ, hypotenuse side divided by adjacent side. And last sixth one side ಬಂದ್ಬಿಟ್ಟು cosecant of angle theta, yes, cosecant of angle theta, cosecant of angle theta that is equal to in the short form cosecant theta, COSC, cosecant theta that is equal to ಅದು ರೇಷಿಯೋ ಬಂದ್ಬಿಟ್ಟು cosecant theta ಗೆ hypotenuse by opposite side ಆಗಿದೆ that is equal to hypotenuse side divided by opposite side ಆಗುತ್ತೆ. Okay, once again we will there are 6 trigonometric ratios, we will calculate 6 trigonometric ratios. Now ಒಂದು triangle ಅಂತ consider ಮಾಡಿದ್ರೆ we have 6 elements, there are 6 ratios. The first one ratio is sin of angle theta. ನೀವು ಹೆಂಗೆ ಡಿಫರೆಂಟ್ ಆಗಿ ಬರೋದು ಇವು 6 ರೇಷಿಯೋ ಬರೋದು, ಇವು 6 ಬಿಟ್ಟು ಬೇರೆ ಯಾವ ಬರಲ್ಲ. ಸೊ ಹಾಗಾಗಿ 6 ಅಷ್ಟೇ 6 ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ಅಂತಲೇ ನಾವು ಸ್ಟಡಿ ಮಾಡ್ತಾ ಹೋಗೋದು. ಹಾಗಾದ್ರೆ sin of angle theta that is equal to sin theta, sin of angle theta in the short form sin theta that is equal to opposite by hypotenuse. Consider right angle triangle ನ ಕನ್ಸಿಡರ್ ಮಾಡಿವಿ and mention ಮಾಡಿವಿ sides ಯಾವ್ಯಾವ ಅಂತ ನೇಮಿಂಗ್ acute angle theta ಮಾಡಿವಿ. Here theta is an acute angle, theta is an acute angle. We know that what is the meaning of acute angle? Less than 90 degree ಇದ್ರೆ ಅದನ್ನ ನಾವೇನಂತ ಹೇಳ್ತೀವಿ acute angle ಅಂತ ಹೇಳ್ತೀವಿ. ಹಾಗಾದ್ರೆ sin theta is equal to opposite by hypotenuse. Cosine of angle theta that is equal to cos theta adjacent by
hypotenuse, and tangent of angle theta, that is equal to tan theta equal to opposite by adjacent, and cotangent of angle theta in the short form cot theta, that is equal to adjacent by opposite, and secant of angle theta, that is equal to secant theta, the hypotenuse by adjacent, and last one is cosecant of angle theta, that is equal to cosecant theta, that is equal to ratio hypotenuse by opposite ಆಗಿರುತ್ತೆ. ಸೊ ಇವಾರು ಕೂಡ ಟ್ರಿಗ್ನಾಮೆಟ್ರಿಕ್ ರೇಷಿಯೋಸೇ ಆಗಿದಾವೆ. ಇವಾರು ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಸೈಡ್ಸ್ ನ ನೇಮಿಂಗ್ ಮಾಡ್ತಕ್ಕಂಥದ್ದು ಹೆಂಗೆ ಅಂತ ಹೇಳ್ಬಿಟ್ಟು ಬರಿತಾ ಹೋಗಿ. ನಿಮ್ಗೊಂದು 2 ಟ್ರಯಾಂಗಲ್ ಬರೆದಿರ್ತೀನಿ, ಅವೆರಡು ಟ್ರಯಾಂಗಲ್ಗೆ ಸೈಡ್ಸ್ ನ ನೇಮಿಂಗ್ ಮಾಡಿ ನನಗೆ ಅಪ್ಲೋಡ್ ಮಾಡಿ. ಇವನ್ನ 3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿ ನೆನ್ಪಿಟ್ಕೊಳ್ಳಿ. ನಿಮಗೆ ಸೈನ್ ಥೀಟಾ ಅಂದ ತಕ್ಷಣ ರೇಷಿಯೋ ಹೇಳ್ಬೇಕು. ಆಪೋಸಿಟ್ ಬೈ ಹೈಪಾಟಿನಸ್, ಕಾಸ್ ಥೀಟಾ ಅಂದ್ರೆ ರೇಷಿಯೋ ಹೇಳ್ಬೇಕು, ಅಡ್ಜಸೆಂಟ್ ಬೈ ಹೈಪಾಟಿನಸ್, ಟ್ಯಾನ್ ಥೀಟಾ ಅಂದ್ರೆ ಆಪೋಸಿಟ್ ಬೈ ಅಡ್ಜಸೆಂಟ್, ಕಾಟ್ ಥೀಟಾ ಅಂದ್ರೆ ಅಡ್ಜಸೆಂಟ್ ಬೈ ಆಪೋಸಿಟ್, ಸೀಕೆಂಟ್ ಥೀಟಾ ಹೈಪಾಟಿನಸ್ ಬೈ ಅಡ್ಜಸೆಂಟ್, ಕೊಸೆಕೆಂಟ್ ಥೀಟಾ ಹೈಪಾಟಿನಸ್ ಬೈ ಆಪೋಸಿಟ್ ಅಂತ ಹಿಂಗೆ 6 ರೇಷಿಯೋಸ್ನ ನೀವು ರಿಮೈಂಡ್ ಮಾಡ್ಕೋಬೇಕು. ಸೊ ಓಕೆ, ಹಾಗಾದ್ರೆ ನಿಮಗೆ ಇಲ್ಲಿ ಒಂದು 3 ಟ್ರಯಾಂಗಲ್ ಬರುತ್ತೆ. 3 ಟ್ರಯಾಂಗಲ್ಗೆ ನೆಕ್ಸ್ಟ್ ಸೈಡ್ಸ್ನ ನೇಮಿಂಗ್ ಮಾಡಿ ಅಷ್ಟೇ ಸಾಕು. ನೀವು ಅದೊಂದು ಕೆಲಸ ಮಾಡಿ ಇವತ್ತು. ಓಕೆ, ಒನ್ಸ್ ಅಗೇನ್ ನೋಡ್ತಾ ಹೋಗಿ. ಫಸ್ಟ್ ಒನ್ ಟ್ರಯಾಂಗಲ್ ಬಂದ್ಬಿಟ್ಟು ನಿಮಗೆ ಒಂದು ಸೆಕೆಂಡ್, ಎಸ್, angle 90 degree is L, M, N, here that is acute angle theta, and another one right angle triangle, PQR, which is the angle 90 degree, makes an acute angle theta. S is second one. You have to triangles again. ನೀವು ಸೈಡ್ಸ್ ನ ಮೆಜರ್ ಮಾಡಿ ಎರಡೂ ಕೂಡ 6 ಟ್ರಿಗ್ನಾಮೆಟ್ರಿಕ್ ರೇಷಿಯೋಸ್ ಬರೀ. ಇದಿಷ್ಟು ನಿಮ್ಮದು ಇವತ್ತಿಂದು ವರ್ಕು. ಓಕೆ, ಇಷ್ಟು ಕ್ಲಾಸಸ್ನ ಇದನ್ನು ನೆಕ್ಸ್ಟ್ ಕಂಟಿನ್ಯೂ ಮಾಡ್ತಾ ಹೋಗೋಣ. ಇದೇ ರೀತಿ ನೀವು ರೆಗ್ಯುಲರಾಗಿ ಡೈಲಿ ಏನೇನು ಕ್ಲಾಸಸ್ನ ಅಪ್ಲೋಡ್ ಮಾಡ್ತಾ ಹೋಗ್ತೀವೋ ಅದನ್ನು ರೆಗ್ಯುಲರಾಗಿ ವಾಚ್ ಮಾಡ್ತಾ ಹೋಗಿ. ಚಾಪ್ಟರ್ ವೈಸ್ ಈಗ ಸ್ಟಾರ್ಟ್ ಮಾಡ್ಕೊಳ್ತೀವಿ. ಇದನ್ನೆಲ್ಲ ನೋಡ್ತಾ ಇರೋಕ್ಕೆ ಧನ್ಯವಾದಗಳು.